ಹರೇ ಕೃಷ್ಣ. ಗುರುತರ ತಪಸ್ಸು ಸಮಾಧಿಗಳಿಲ್ಲದೆ ನಾವು ಧ್ಯಾನ, ತಪಸ್ಸು, ಅಷ್ಟಾಂಗ ಯೋಗ ಇತ್ಯಾದಿಗಳ ಬಗ್ಗೆ ಸ್ವಲ್ಪವಾದರೂ ತಿಳಿದೇ ಇದ್ದೇವೆ ಅಲ್ವಾ? ಎಷ್ಟು ಕಷ್ಟ ಅಂತ ಗೊತ್ತಾ? ಧ್ಯಾನ, ತಪಸ್ಸು ಇವೆಲ್ಲ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದ್ದೇ ಇದೆ. ಇವೆಲ್ಲ ಬಹು ಕಠಿಣವಾದ ಸಾಧನೆಗಳು ಎಂದು ನಾವು ತಿಳಿದಿದ್ದೇವೆ. ಇದಕ್ಕೆಲ್ಲ ದೇಹದಂಡನೆ ಮೊದಲು ಬೇಕು. ಅದಕ್ಕೆ ನಾವು ಮನಸ್ಸು ಮಾಡಬೇಕು, ಸತತ ಪ್ರಯತ್ನ ಇರಬೇಕು. ಇವೆಲ್ಲ ಬಹಳ ಕ್ಲಿಷ್ಟ ಸಾಧನೆಗಳು. ಆದರೆ ನಮ್ಮಂಥ ಸಾಮಾನ್ಯರು ಉದ್ಧಾರವಾಗಲು ಏನು ಮಾಡಬೇಕು? ನಾವು ಅಲ್ಪರು, ಅನೇಕ ತೊಂದರೆ ಕಾಷ್ಪಣೆಗಳಿವೆ. ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, 6 ತನಕ ಧ್ಯಾನ, ಸಮಾಧಿ ಎಲ್ಲ ಮಾಡಬೇಕು. ಯೋಗ ಈಗ ಆಗಲ್ಲ ನಮಗೆ. ಲೌಕಿಕದಲ್ಲಿ ಅನೇಕ ಕಷ್ಟಗಳಿವೆ. ಏನು ಮಾಡಬೇಕು? ಇದೇ ಅದಕ್ಕೊಂದು ಉಪಾಯ. ರಾಯರಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಚಕ್ರಗಳು, ಕಮಲಗಳು ನಮ್ಮ ದೇಹದಲ್ಲಿದೆ, ಸುಷುಮ್ನ ನಾಡಿಯಲ್ಲೇ ಸ್ಥಿತವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ. ಪುರಂದರದಾಸರು ಹೇಳ್ತಾರೆ, ಒಳಗಣ್ಣಿನಿಂದ ನೋಡುವ ಮೂಜಗ ತೊಡೆಯನ್ನು ಕಣ್ಣಿನೊಳಗೆ ನೋಡುವ ಹರಿಯ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು. ಈ ಕ್ಷಣ 3 ಸಾಧಿಸಿ ಸುಷುಮ್ನೆ ಏರುವಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು. ಸುಷುಮ್ನ ನಾಡಿಗತ 6 ಮುಖ್ಯವಾದ ಚಕ್ರಗಳನ್ನು ಜ್ಞಾನಿಗಳು ಗುರುತಿಸಿದ್ದಾರೆ. ಅವುಗಳ ವಿಷಯವಾಗಿ ನಮಗೆ ಅರಿವಾಗಬೇಕಾದರೆ ನಮ್ಮ ಮನಸ್ಸನ್ನು ಆ ವಿಷಯದಲ್ಲಿ ಹಾಕಬೇಕು. ನಮ್ಮ ದೇಹದಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಇವೆ ಎಂದು ನಾವು ತಿಳಿದಿದ್ದೇವೆ. ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಒಟ್ಟಾರೆ 10 ಇಂದ್ರಿಯ ಎಂದು ಹೇಳುತ್ತಾರೆ. ಈ 10 ಇಂದ್ರಿಯಗಳು ದೇಹದ ಹೊರಗೆ ಇರುತ್ತವೆ, ಹಾಗೂ ಅವುಗಳನ್ನು ನಾವು ಗುರುತಿಸುತ್ತೇವೆ. ಅವುಗಳನ್ನು ನಾವು ಬಾಹ್ಯೇಂದ್ರಿಯಗಳು ಅಥವಾ ಬಾಹ್ಯಕರಣ ಎನ್ನುತ್ತೇವೆ. ನಮ್ಮ ದೇಹದಲ್ಲಿ 11ನೆಯದಾದ ಹಾಗೂ ಅತಿ ಮಹತ್ವದ್ದಾದ ಇಂದ್ರಿಯ ಹೊಂದಿದೆ, ಅದೇ ಮನಸ್ಸೇಂದ್ರಿಯ. ಅದು ನಮಗೆ ಕಾಣುವುದಿಲ್ಲ, ಆದರೆ ಅದರ ಸನ್ನಿಧಾನವು ನಮ್ಮ ದೇಹದ ಒಳಗೆ ಇರುತ್ತದೆ. ಆದುದರಿಂದಲೇ ಅದನ್ನು ನಾವು ಅಂತಃಕರಣ ಅಂತ ಅನ್ನುತ್ತೇವೆ. ನಮ್ಮ ಮನಸ್ಸನ್ನು ಧ್ಯಾನದತ್ತ ಕೇಂದ್ರೀಕೃತಗೊಳಿಸಿದಾಗ ಮಾತ್ರ ನಾವು ಅತೀ ಸೂಕ್ಷ್ಮವಾದ ಸುಷುಮ್ನೆ ಮತ್ತು ಅದರಲ್ಲಿ ಅಡಕವಾಗಿರುವ ಚಕ್ರಗಳು, ಕಮಲಗಳು ಇತ್ಯಾದಿಯನ್ನು ಅರಿಯಲು ಸಾಧ್ಯ. ಬಹಳ ಕಷ್ಟವಾದ ಕೆಲಸ. ಶ್ರೀ ಪುರಂದರದಾಸರ ವಾಣಿಯಂತೆ ಒಳಗೊಂಡಿ ಎಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟು ಧ್ಯಾನ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ನಮಗೆ ಸುಷುಮ್ನೆಯ ವೀರ್ಯಗಳು ಒಂದೊಂದಾಗಿ ಗೋಚರವಾಗುತ್ತದೆ. ನಮ್ಮ ಹೃದಯ ಮಂಟಪದಲ್ಲಿರುವ ಮೂಜಗದೊಡೆಯನ ದರ್ಶನ ಭಾಗ್ಯಕ್ಕಾಗಿ ನಾವು ಸಾಧನೆಯನ್ನು ಮಾಡುತ್ತಾ ಹೋಗಬೇಕು. ನಮ್ಮ ಹೃದಯದಲ್ಲಿನ ಪರಮಾತ್ಮನ ದರ್ಶನ ಮಾಡಲು ನಮ್ಮಲ್ಲಿರುವ 6 ಚಕ್ರಗಳಲ್ಲಿ ನಾವು ಸಿದ್ಧಿಯನ್ನು ಸಾಧಿಸಬೇಕು. ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರದಿಂದ ಮೇಲಕ್ಕೆ ಪ್ರತಿಯೊಂದು ಚಕ್ರಗಳತ್ತ ಕಳಿಸುತ್ತಾ ಸಾಗಬೇಕು. ಅಲ್ಲಿರುವ ಕಮಲಗಳನ್ನು ಅರಳಿಸುತ್ತಾ ಸಾಗಬೇಕು. ಮನಸ್ಸಿನಿಂದ ಸಾಧನೆ ಮಾಡಿದಾಗ ಅದು ಸಾಧ್ಯ. ಅದು ಸುಲಭದ ಮಾತಲ್ಲ. ಹಾಗಾದರೆ ನಮ್ಮ ಜನ್ಮ ವ್ಯರ್ಥವಲ್ಲವೇ? ಇಲ್ಲ, ನಮ್ಮ ಜನ್ಮ ವ್ಯರ್ಥವಲ್ಲ. ಕಲಿಯುಗದ ಈ ಕಾಲದಲ್ಲಿ ಜನ್ಮಮೆತ್ತ ನಾವು ಇನ್ನೂ ಅದೃಷ್ಟವಂತರೇ ಎಂದು ಹೇಳಬಹುದು. ಕಲಿಯುಗದ ಕಲ್ಪತರು ಗುರುರಾಯರಿದ್ದಾರೆ. ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಅವರು ಬಹಳ ಕರುಣಾಮಯಿಗಳು. ತಮ್ಮತ್ತ ಧಾವಿಸಿ ಬಂದ ಸಜ್ಜನರನ್ನು ಕೈ ಹಿಡಿದು ಕಾಪಾಡುತ್ತಾರೆ. ರಾಯರಲ್ಲಿ ನಾವು ಕೇಳೋಣ, ಗುರುಗಳೇ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕರುಣಿಸಿರಿ ಎಂದು. ಗುರುಗಳು ನಮಗೆ ಜ್ಞಾನ ಮಾರ್ಗವನ್ನು ತೋರುತ್ತಾರೆ. ನಂತರದಲ್ಲಿ ನಮಗೆ ಎಲ್ಲ ಸಾಧನೆಗಳು ಸುಲಭವಾಗುತ್ತವೆ. ರಾಯರ ಅನುಗ್ರಹದ ಆದ ಮೇಲೆ ಇನ್ನೇನು ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧವಾದ ಸ್ಥಿರವಾದ ಮನಸ್ಸಿನ ಸಹಾಯದಿಂದ ಸಾಧನೆ ಮೆಟ್ಟಲು ಹತ್ತುತ್ತಾ ಹೋಗುತ್ತೇವೆ. ಗುರುರಾಯರ ಕಾರುಣ್ಯ ಅಷ್ಟಿದೆ. ನಾವು ಹೆಚ್ಚು ಜ್ಞಾನ ಸಂಪಾದನೆಯನ್ನು ಮಾಡುವತ್ತ ಸಾಗಿದಷ್ಟು ಹೆಚ್ಚು ರಾಯರ ಪ್ರೀತಿಗೆ ಪಾತ್ರರಾಗುತ್ತಾರೆ. ರಾಯರು ಬಹಳ ಸಂತೋಷ ಪಡುತ್ತಾರೆ. ಉದಾಹರಣೆಗೆ, ಚೆನ್ನಾಗಿ ಅಧ್ಯಯನ ಮಾಡ್ತಕ್ಕಂಥ ಮಗುವನ್ನು ನೋಡಿದರೆ ತಾಯಿಗೆ ಎಷ್ಟು ಸಂತೋಷ ಆಗ್ತದೆ. ತುಂಟ ಮಗು ಇದ್ದರೆ ಸ್ವಲ್ಪಕ್ಕೆ ಬೇಜಾರು ಬರ್ತದೆ. ಅದೇ ಆ ಮಗು ತಾಯಿ ಹೇಳ್ದಂಗೆ ಕೇಳಿಕೊಂಡು ಅಧ್ಯಯನವನ್ನು ಮಾಡಿ ಜನರಾದರೆ, ಹಾಗೆಯೇ ರಾಯರು ನಮಗೆ ತಾಯಿ ಇದ್ದಂತೆ. ಅವರ ಅನುಗ್ರಹದಿಂದ ಅವರನ್ನು ಬೇಡಿಕೊಂಡು ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ಕೊಡಿ ಅಂತ ಹೇಳಿ ಕೊಡ್ತಾರೆ. ಸಂತೋಷ ಪಡ್ತಾರೆ. ನಮ್ಮನ್ನು ಮೇಲೆ ಎತ್ತುತ್ತಾರೆ. ಗುರುತರ ತಪಸ್ಸು ಸಮಾಧಿಗಳಲ್ಲದೆ ದೊರೆಯುವುದು ಸದ್ಗತಿ ಇಲ್ಲೇ ಎಂದರೆ, ಗುರುಗಳು ನಮ್ಮ ಕರ್ಮ ಸಾಧನೆಯ ಶ್ರಮವನ್ನು ಕಡಿಮೆ ಮಾಡಿಸುವರು. ನಾವು ಸಂತೋಷದಿಂದ ಕರ್ಮ ಮಾಡುವಂಥ ಮನಸ್ಸನ್ನು ಕೊಡುವರು. ನಮ್ಮನ್ನು ಒಳಗಿನಿಂದಲೂ ಹೊರಗಿನಿಂದಲೂ ಪ್ರೇರಣೆ ಮಾಡುತ್ತಾ ಇರುವರು. ಗುರುಗಳ ಕರುಣೆ ಇದ್ದರೆ ಬೆಟ್ಟವನ್ನು ಹೊರುವಂಥ ಕಾರ್ಯವನ್ನು ಚಿಕ್ಕ ತಂಬಿಗೆಯನ್ನು ಹೊತ್ತಂತೆ ಅನಿಸ್ತದೆ ನಮಗೆ. ಅಂತೂ ದೊಡ್ಡದಾದ ಕಾರ್ಯವನ್ನು ಅವರು ನಮಗೆ ತಾವೇ ನಿಂತಿದ್ದು ಅದನ್ನು ಭಾಳ ಸುಲಭ ಮಾಡ್ತಾರೆ. ಇದೇ ದಾಸವಾಣಿಯ ಅಂತರ್ಯ. ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸಿ ನಮಗೆ ಸದ್ಗತಿಯು ದೊರೆಯುವಂತೆ ಮಾಡುವ ರಾಯರು ಕರುಣಾಮಯಿಗಳು. ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾರೆ. ಕಾರ್ಯ ಮಾಡಬೇಕಾದ್ರೆ ನಮಗೆ ತೊಂದರೆ ಆಗೋದಿಲ್ಲ. ಪ್ರೀತಿಯಿಂದ ಕಾರ್ಯವನ್ನು ಮಾಡ್ತೇವೆ.
ಅವರೇ ಮಾಡಿಸ್ತಾರೆ ಮತ್ತು ಮಾರ್ಕ್ಸನ್ನು ನಮಗೆ ಕೊಡ್ತಾರೆ, ಅನುಗ್ರಹವನ್ನು ನಮಗೆ ಮಾಡ್ತಾರೆ. ಹೌದು, ನಮಗೆ ಕಠಿಣ ಎನಿಸಿದ್ದನ್ನು ರಾಯರು ಬಹು ಸುಲಭ ಮಾಡಿಕೊಡುವರು. ಅದೇ ಅವರ ಅಪಾರ ಮಾತ್ರ ವಾತ್ಸಲ್ಯ. ಬನ್ನಿ ರಾಯರಲ್ಲಿ ಪ್ರಾರ್ಥಿಸೋಣ. ಗುರುಗಳೇ, ನಮ್ಮನ್ನು ಅನುಗ್ರಹಿಸಿರಿ. ಯೋಗ ಸಾಧನೆಯತ್ತ ಹೊರಡಲು ನಿಶ್ಚಯ ಮಾಡಿದ ನನಗೆ ಯಶಸ್ಸನ್ನು ಕರುಣಿಸಿರಿ. ಬನ್ನಿ ಯೋಗದ ಮೆಟ್ಟಲನ್ನು ಒಂದೊಂದಾಗಿ ಹತ್ತುತ್ತಾ ಸಾಗುವ ಗುರುರಾಯರನ್ನು ನೆನೆಸಿಕೊಂಡು ಅವರ ಮೇಲೆ ಭಾರತವನ್ನು ಹಾಕಿಕೊಂಡು ಅವರ ಅನುಗ್ರಹವನ್ನು ಕೋರುತ್ತಾ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚೆಚ್ಚು ಮಾಡಲಿ ಅಂತ ರಾಯರನ್ನು ಕೇಳೋಣ. ಹರೇ ಶ್ರೀನಿವಾಸ. ರಾಯರ ವಿಶೇಷವಾಗಿ ಇನ್ನೂ ತಿಳಿಯುತ್ತಾ ಹೋಗೋಣ. ರಾಯರಲ್ಲಿ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ರಾಯರಲ್ಲಿ ನಮಗೆ ಜ್ಞಾನ ಕೊಡಿ ಅಂತ ಕೇಳೋಣ. ರಾಯರಲ್ಲಿ ಭಕ್ತಿಯನ್ನು ಮಾಡುತ್ತಾ ಹೋಗೋಣ. ವೈರಾಗ್ಯವನ್ನು ಕೊಡ್ತಾರೆ ಅವರು. ಹರೇ ಶ್ರೀನಿವಾಸ. ಹರೇ ಕೃಷ್ಣ.